ಸ್ನೇಹಿತರೆ, ಸಬ್ಮೆರಿನುಗಳಲ್ಲಿ ಉಪಯೋಗಿಸುವ ಈ ಪೆರಿಸ್ಕೋಪ್ ಬಗ್ಗೆ ನಿಮಗೆ ಗೊತ್ತೇ? ಬೈನಾಕ್ಯುಲರಿನಂತೆ ಇದು ಒಂದು ವಸ್ತುಗಳನ್ನು ನೋಡುವ ಉಪಕರಣ. ಆದರೆ ಇದರ ಬಳಕೆಯ ಮೂಲ ಉದ್ದೇಶ ನೋಡುವವರ ಎದುರಿಗೆ ಕಾಣಬಾರದೆಂಬುದೇ ಆಗಿದೆ. ಗೂಢಚಾರಿಕೆಗೆ ಸಬ್ಮೆರಿನುಗಳಲ್ಲಿ ಇದನ್ನು ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಯುದ್ಧದಲ್ಲಿ ಒಬ್ಬ ವ್ಯಕ್ತಿ ತಾನು ಕಾಣದಂತೆ ಅವಿತಿಟ್ಟುಕೊಂಡು ತನ್ನ ಸುತ್ತಮುತ್ತಲಿನ ವಿದ್ಯಮಾನಗಳನ್ನು ವೀಕ್ಷಿಸಲು ಇದನ್ನೇ ಆಶ್ರಯಿಸಬೇಕಾಗುತ್ತದೆ. ಇದರ ರಚನೆ ಸಮಾಂತರವಾಗಿಟ್ಟ ಎರಡು ಸಮತಲ ಕನ್ನಡಿಗಳು ಬಿಂಬಗಳನ್ನು ಪ್ರತಿಫಲಿಸುವ ತತ್ವದ ಆಧಾರದ ಮೇಲೆ ಮಾಡಲ್ಪಟ್ಟಿದೆ. ಸರಳ ಪೆರಿಸ್ಕೋಪಿನಲ್ಲಿ ನೀಳವಾದ ಕೊಳವೆ ಇದ್ದು ಆ ಕೊಳವೆಯ ಎರಡು ಬದಿಗಳು ವಿರುದ್ಧ ದಿಕ್ಕಿನಲ್ಲಿ 60 ಡಿಗ್ರಿಯಲ್ಲಿ ಬಾಗಿರುತ್ತವೆ. ಬಾಗಿದ ಎರಡೂ ಕಡೆಯ ಕೊಳವೆಯ ಬಾಯಲ್ಲಿ ಕನ್ನಡಿಗಳೆರಡನ್ನು 45 ಡಿಗ್ರಿ ಕೋನದಲ್ಲಿ ಬಾಗಿರುವಂತೆ ಜೊತೆಗೆ ಪರಸ್ಪರ ಸಮಾಂತರವಾಗಿರುವಂತೆಯೂ ನಿಲ್ಲಿಸಿರುತ್ತಾರೆ. ಮೇಲ್ಭಾಗದ ಕನ್ನಡಿಯ ಮೇಲೆ ತೆರೆದ ಕೊಳವೆಯಿಂದ ಬಂದ ಹೊರಗಿನ ದೃಶ್ಯ ಕಿರಣಾವಳಿಗಳು ಬೀಳುತ್ತವೆ. ಈ ಬಿಂಬ ಹೊತ್ತ ಬೆಳಕಿನ ಕಿರಣಗಳನ್ನು ಆ ಕನ್ನಡಿ 90 ಡಿಗ್ರಿ ಕೋನದಲ್ಲಿ ಪ್ರತಿಫಲಿಸಿ ಕೆಳಗಿನ ಕನ್ನಡಿಯ ಮೇಲೆ ಬೀಳುವಂತೆ ಮಾಡುತ್ತದೆ. ಈ ಎರಡನೇ ಕನ್ನಡಿ ತನ್ನ ಮೇಲೆ ಬಿದ್ದ ಈ ಬೆಳಕಿನ ಕಿರಣಗಳನ್ನು ಮತ್ತೆ 90 ಡಿಗ್ರಿ ಕೋನದಲ್ಲಿ ಬರಿಸಿ ಕೆಳಗಿನ ಬಾಗಿದ ಕೊಳವೆಯ ಕಡೆ ಕಳುಹಿಸುತ್ತದೆ. ಈ ಕೊಳವೆಯ ತುದಿಯಲ್ಲಿ ಐಪೀಸ್ ಇಟ್ಟಿರುತ್ತಾರೆ. ಇದರಿಂದ ವೀಕ್ಷಕನಿಗೆ ಮೇಲಿನಿಂದ ಪ್ರತಿಫಲಿಸಿಕೊಂಡು ಬಂದ ಬಿಂಬಗಳು ಸ್ಪಷ್ಟವಾಗಿ ಕಾಣುತ್ತವೆ. ಆಧುನಿಕ ಪೆರಿಸ್ಕೋಪ್ಗಳಲ್ಲಿ ಕನ್ನಡಿಯ ಬದಲಾಗಿ ಪ್ರಿಮ್ಸ್ಗಳನ್ನು ಉಪಯೋಗಿಸುತ್ತಾರೆ ಮತ್ತು ದೂರದರ್ಶಕದಲ್ಲಿ ಉಪಯೋಗಿಸುವ ಲೆನ್ಸ್ಗಳನ್ನು ಇವುಗಳಿಗೆ ಜೋಡಿಸಿರುತ್ತಾರೆ. ಜೊತೆಗೆ ಕಾಣುವ ವಸ್ತುಗಳ ದೂರವನ್ನು ಅಳೆಯುವ ಉಪಕರಣವನ್ನು ಇದಕ್ಕೆ ಅಳವಡಿಸುತ್ತಾರೆ. ಇಂಥ ಪೆರಿಸ್ಕೋಪ್ಗಳಿಂದ ಛಾಯಾಚಿತ್ರಗಳನ್ನು ತೆಗೆಯಬಹುದು. ಸಬ್ಮೆರಿನ್ ಮತ್ತು ಟ್ಯಾಂಕುಗಳಲ್ಲಿ ಇದೊಂದು ಮುಖ್ಯ ಉಪಕರಣ. ಇದರ ನೆರವಿನಿಂದ ಆಳದ ನೀರಿನಲ್ಲಿ ಬಚ್ಚಿಟ್ಟುಕೊಂಡೇ ಹೊರಗೆ ಏನು ನಡೆಯುತ್ತಿದೆ ಎಂಬುದನ್ನು ನೋಡಬಹುದು. ಹಾಗೆಯೇ ಟ್ಯಾಂಕ್ ಒಳಗೆ ಕುಳಿತುಕೊಂಡೇ ರಣರಂಗದ 4 ದಿಕ್ಕುಗಳ ಕಡೆಗೂ ನೋಡಬಹುದು. ಈ ಪೆರಿಸ್ಕೋಪ್ಗಳನ್ನು ಇತ್ತೀಚೆಗೆ ಕ್ರೀಡೆಗಳಲ್ಲಿ ವೀಕ್ಷಣೆಗೂ ಬಳಸುತ್ತಿದ್ದಾರೆ, ಕೈಗಾರಿಕೆಗಳಲ್ಲೂ ಬಳಸುತ್ತಿದ್ದಾರೆ. ರಿಯಾಕ್ಟರ್ ಒಳಗಿನ ಪರಮಾಣು ವಿದಳನ ಕ್ರಿಯೆಯನ್ನು ಅಪಾಯಕ್ಕೊಳಗಾಗದೆ ನೋಡಲು ಇದನ್ನು ಬಳಸುತ್ತಾರೆ. ವಿಶೇಷ ಕುಲುಮೆಗಳ ಒಳಭಾಗದ ಪರಿಶೀಲನೆಗೂ ಇದನ್ನು ಉಪಯೋಗಿಸುತ್ತಾರೆ. ಅಧೀನದಲ್ಲಿರುವ ಪೆರಿಸ್ಕೋಪೆ ವಿಶ್ವದಲ್ಲೆಲ್ಲ ಅತಿ ದೊಡ್ಡದಾಗಿದ್ದು ಅದರ ಉದ್ದ 27 ಮೀಟರ್ಗಳು. ಗೆಳೆಯರೆ, ಇದು ಸಬ್ಮೆರಿನುಗಳಲ್ಲಿ ಉಪಯೋಗಿಸುವ ಪೆರಿಸ್ಕೋಪ್ಗಳ ಬಗ್ಗೆ ಒಂದು ಸಣ್ಣ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭುವನೇಶ್ವರಿ, ನಮಸ್ಕಾರ.